ಅಸತ್ಯ ಅನ್ಯಾಯ ಯಾವತ್ತಿದ್ರೂ ಆ ತತ್ಕಾಲಕ್ಕೆ ಮಾತ್ರ ನಿಮಗೆ ಖುಷಿ ಕೊಡುತ್ತೆ. ಆದರೆ ನ್ಯಾಯ ಮತ್ತು ಸತ್ಯ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಒಂದಲ್ಲ ಒಂದು ದಿವಸ ಸತ್ಯ ಹೊರಗಡೆ ಬಂದೇ ಬರುತ್ತೆ. ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಕಾಪಾಡೋದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹಲವಾರು ರೂಪಗಳಲ್ಲಿ ಬರ್ತಾನಂತೆ. ಇವತ್ತು ಬಾಲನ್ನವರು, ಅಡ್ವೊಕೇಟ್ ಬಾಲನ್ನವರು ಹೈಕೋರ್ಟ್ನಲ್ಲಿ ವಾದ ಮಂಡಿಸಿ 74 ಏನು UDRಗಳಿಗೆ ತನಿಖೆ ಆಗಬೇಕು ಅಂತೇಳಿ ವಾದ ಮಾಡಿದ್ದಾರೆ. ಸರ್ಕಾರದ ಪರವಾಗಿ ವಕೀಲರು ಸಹ ಅದಕ್ಕೆ ಸಮ್ಮತಿ ಸೂಚಿಸಿದ್ದಾರೆ. ಅಂತಂದರೆ ಸತ್ಯ ಯಾವತ್ತಿದ್ರೂ ಗೆಲ್ಲುತ್ತೆ ಅನ್ನೋದಕ್ಕೆ ಒಂದು ಮುನ್ಸೂಚನೆ. ಇದಕ್ಕೆ ಈ ಪ್ರಕರಣವೇ ಸಾಕ್ಷಿ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೌಜನ್ಯ ಅತ್ಯಾಚಾರ ಆಯಿತು, ಸಂತೋಷ್ ರಾವ್ ನಿರಪರಾಧಿ ಅಂತ ಹೊರಗಡೆ ಬಂದ ನಂತರ ಅವತ್ತಿನಿಂದ ಇವತ್ತಿನವರೆಗೂ ಸತ್ಯದ ಪರವಾಗಿ ನ್ಯಾಯಕ್ಕೋಸ್ಕರವಾಗಿ ದನಿ ಎತ್ತುತ್ತಾ ಇದೆ. ಅದಕ್ಕೆ ನಮಗೆ ಹೆಮ್ಮೆ ಪಡ್ತೇವೆ. ನಾವು ಸಹ ಈ ಹೋರಾಟದ ಒಬ್ಬ ಭಾಗಿಯಾಗಿದ್ದೇವೆ ಅಂತೇಳಿ ಎದೆ ತಟ್ಕೊಂಡು ಹೇಳ್ತೇವೆ. ಬಾಲನ್ನವರು ಇವತ್ತು ಹೈಕೋರ್ಟ್ನಲ್ಲಿ ಮಂಡಿಸಿದಂತಹ ವಾದ ನಾವು ಯಾಕೆ ನಿಮಗೆ ಪದೇ ಪದೇ ಹೇಳ್ತೀವಿ ಅಂತಂದರೆ, ನಾವು ಮನುಷ್ಯರೇ, ಕಣ್ಣು ಮುಂದೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ರಿ ಪ್ರಶ್ನೆ ಮಾಡುವಂತಹ ದನಿ ಇಲ್ಲ ಅಂತಂದರೆ ಮತ್ತೆ ಯಾತಕ್ಕೋಸ್ಕರ ಮನುಷ್ಯರಾಗಿ ಬದುಕ್ತೀವಿ ನಾವು? ಯಾತಕ್ಕೋಸ್ಕರವಾಗಿ? ಒಂದು ಕಡೆ ಹಣವಂತರು, ಒಂದು ಕಡೆ ರಾಜಕಾರಣಿಗಳು, ಒಂದು ಕಡೆ ಮೀಡಿಯಾಗಳು ಎಲ್ಲವೂ ಸಹ ಅನ್ಯಾಯದ ಪರವಾಗಿದ್ದಾರೆ, ಅತ್ಯಾಚಾರಿಗಳ ಪರವಾಗಿದ್ದಾರೆ, ಕೊಲೆಗಡಕರ ಪರವಾಗಿದ್ದಾರೆ. ಅವರ ಪರವಾಗಿ ದನಿ ಎತ್ತುತ್ತಾ ಇದ್ದಾರೆ. ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ? ಅಲ್ಲಿ ಸತ್ತಿರುವಂತಹ ಅಮಾಯಕರನ್ನು ಯಾರು ಸಾಯಿಸಿದ್ದು? ಯಾವುದೇ FIR ಇಲ್ಲದೆ ಮುಚ್ಚಿ ಹಾಕಿದ್ದಾರಲ್ಲ 74 UDRಗಳು. ಇದನ್ನು ಸಮೀರ್ ಮಾತಾಡಿದ್ರೆ ಅವನು ಬೇರೆ ಧರ್ಮದವನು, ಏನು ಶ್ರದ್ಧಾ ಕೇಂದ್ರ ಎಲ್ಲ ಬಂದ್ಬಿಡ್ತು. ಸಮೀರ್ ಮಾತಾಡಿದ್ರೆ ಅಲ್ಲಿ ಧರ್ಮ ಹುಡುಕ್ತಾರೆ, ಬಾಲನ್ನು ಮಾತಾಡಿದ್ರೆ ಅಲ್ಲಿ ಎಡಪಂಥ ಬಲಪಂಥ ಅಂತ ಹುಡುಕ್ತಾರೆ. ಮಾಧ್ಯಮಗಳು ಮಾತನಾಡಬೇಕಾಗಿರುವಂತಹ ಮಾಧ್ಯಮಗಳು ಏನು ಹಣವಂತರಿಗೆ ಕೈಗೊಂಬೆಗಳಾಗಿ, ಮೌತ್ ಪೀಸ್ಗಳಾಗಿ ಅವರ ವೃತ್ತಿ ಧರ್ಮವನ್ನು ಮರೆತು ಆತ್ಮದ್ರೋಹ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರಲ್ವ ಇವರು. ಯಾವ ಸ್ಯಾಟಲೈಟ್ ಚಾನೆಲ್ ಇವತ್ತಿನವರೆಗೂ ಈ ಪ್ರಕರಣಗಳ ಬಗ್ಗೆ ಮಾತನಾಡಿದ್ದಾರೆ? ನಮ್ಮ ಕನ್ನಡದಲ್ಲಿರುವಂತಹ ಹಿರಿಯ ಪತ್ರಕರ್ತರುಗಳು ಪಬ್ಲಿಕ್ ಟಿವಿ ರಂಗಣ್ಣ ಮಾತಾಡಿದಾರ, ಅಜಿತ್ ಹನುಮಕ್ನವ್ರು ಮಾತಾಡಿದಾರ, ಜಯಪ್ರಕಾಶ್ ಹೆಗಡೆ ಅವರು ಪಾಪ ರಿಪಬ್ಲಿಕಲ್ಲಿದ್ದರು, ಹೊರಟೋದ್ರು. ಈಗ ರಿಪಬ್ಲಿಕಲ್ಲಿ ಯಾರು ಮುಖ್ಯಸ್ಥರು ಅಂತ ಗೊತ್ತೇ ಇಲ್ಲ. ಇಲ್ಲಿ ರಂಗನಾಥ್ ಭಾರದ್ವಾಜ್ ಮಾತಾಡ್ತಾ ಇದ್ದಾರಾ, ನ್ಯೂಸ್ 18 ಅವ್ರು ಮಾತನಾಡ್ತಾ ಇದ್ದಾರಾ, TV5 ಅವ್ರು ಮಾತನಾಡ್ತಾ ಇದ್ದಾರಾ, ನ್ಯೂಸ್ ಫಸ್ಟ್ ಅವ್ರು ಮಾತಾಡ್ತಾ ಇದ್ದಾರಾ? ಯಾರು ಮಾತಾಡ್ತಾ ಇಲ್ಲ. ಹಾಗಾದರೆ ಇದು ಪ್ರಕರಣಗಳೇ ಅಲ್ವಾ? ಈ ಜೀವಗಳಿಗೆ ಜೀವವೇ ಇಲ್ವಾ? ಇದಕ್ಕೆ ಬೆಲೆನೇ ಇಲ್ವಾ? ಸ್ಯಾಟಲೈಟ್ ಚಾನಲ್ಗಳು ಇವತ್ತು ದನಿ ಆಗಿರಬೇಕಾಗಿತ್ತು, ದನಿ ಆಗ್ತಿಲ್ಲ. ಆದರೆ ಈ ಯಾರು ಚಿನ್ನಯ್ಯ ಅರೆಸ್ಟ್ ಆಗಿದ ತಕ್ಷಣ ಏನೇನು ಹೇಳಿಕೆಗಳು ಕೊಟ್ಟರು, ಬುರ್ಡೆ ಗ್ಯಾಂಗು ಅರೆಸ್ಟ್ ಆಗಬೇಕು, ಷಡ್ಯಂತ್ರ ಅದು ಇದು ಅಂತ ಹೇಳ್ಬಿಟ್ಟು ಏನೆಲ್ಲ ಮಾಡಿದ್ರು ಸ್ವಾಮಿಯವರು. ಉಡುಪಿಯ ಚಿಕ್ಕಮಗಳೂರಿನ ಲೋಕಸಭಾ ಸದಸ್ಯರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು NI ತನಿಖೆಗೆ, ED ತನಿಖೆಗೆ ಲೆಟರ್ ಬರೀತಾರೆ. ಯೂಟ್ಯೂಬರ್ಸ್ಗೆ ಹಣ ಬಂತು ಫಾರಿನ್ ಅಂತ ಇರ್ತಾರೆ. ಏನಾಯ್ತು ರೀ ಎಲ್ಲನೂ? ಯಾತಕ್ಕೆ ನಾವು ರಿಕಾಲ್ ಮಾಡ್ತಾ ಇದ್ದೀವಿ ಅಂತಂದರೆ, ಷಡ್ಯಂತ್ರ ರೂಪಿಸಿದಂತಹ ಧರ್ಮಯುದ್ಧ, ಷಡ್ಯಂತ್ರ ರೂಪಿಸಿದಂತಹ ಧರ್ಮ ಸಂರಕ್ಷಣಾ ಸಭೆ, ಷಡ್ಯಂತ್ರ ರೂಪಿಸಿದಂತಹ ಬುರುಡೆ ಮೀಡಿಯಾಗಳು ಇವು ಎಲ್ಲದಕ್ಕೂ ಮುಖಭಂಗ ಆಗ್ತಾ ಇದೆ. ಬಾಲನ್ನಂತಹ ವಕೀಲರುಗಳು ಇವತ್ತು ದಿಟ್ಟತನದಿಂದ ಏನು ನ್ಯಾಯಮೂರ್ತಿಗಳ ಮುಂದೆ ವಾದವನ್ನು ಮಂಡಿಸಿದರೆ 74 UDRಗಳಿಗೆ FIR ಆಗಬೇಕು. ಎಲ್ಲೆಲ್ಲಿ ಸಾವಾಗಿದೆ, ಯಾರ್ಯಾರು ಮುಚ್ಚಾಕಿದ್ರು, ಯಾರ್ಯಾರು ಹೇಳಿದ್ರು, ಎಲ್ಲೆಲ್ಲಿ ಪೋಸ್ಟ್ ಮಾರ್ಟಮ್ ಆಗಿದೆ, ಮಹಾಬಲೇಶ್ವರ ಶೆಟ್ರು ಹೇಳ್ತಿದ್ರಲ್ಲ, ಏನೇನು ಹೇಳಿದ್ರಲ್ಲ ಎಲ್ಲವೂ ಹೊರಗಡೆ ಬರ್ತಾ ಇದೆ. ಇದಕ್ಕೆ ಹೇಳುವಂಥದ್ದು ತಾಳ್ಮೆ ಇರಬೇಕು ಅಂತೇಳಿ. ನಿಜಕ್ಕೂ ನಾನು ಸೌಜನ್ಯ ಪರ ಹೋರಾಟಗಾರರನ್ನು ಯಾಕೆ ನಾನು ಅಭಿನಂದಿಸ್ತೀನಿ, ಧನ್ಯವಾದಗಳನ್ನು ಹೇಳ್ತೀವಿ ಅಂತಂದರೆ, ಮುದುಗಿ ಹೋಗಿದ್ದಂಥ ಸತ್ಯವನ್ನು ಹೊರಗಡೆ ತರೋದಕ್ಕೆ ಪ್ರಾಮಾಣಿಕವಾಗಿ ಎಷ್ಟೇ ಅಪಮಾನ, ಎಷ್ಟೇ ಅವಮಾನ ಆದರೂ ಸಹ ಅದನ್ನು ಸಹಿಸಿಕೊಂಡು, ಎಷ್ಟೇ ಕೇಸುಗಳಾದರೂ ಸಹ, ಮಹೇಶ್ ಶೆಟ್ಟಿ ತಿಮ್ಮರೋಡಿಯವ್ರ ಮೇಲೆ ಕೇಸ್ ಆದರೂ ಸಹ ಅವರು ತಾಳ್ಮೆಯಿಂದ ಇದನ್ನು ಗೆಲ್ಲಲೇಬೇಕು ಅಂತ ಹೊರಟಿದ್ದಾರಲ್ಲ, ಇದು ಸತ್ಯಕ್ಕೆ ಸಿಗುತ್ತಿರುವಂತಹ ಜಯ. ಇದರ ಮಧ್ಯೆ ಏನೇನು ಪಿತೂರಿಗಳಾಗ್ತಾ ಇದೆ. ನಮ್ಮ ಹತ್ರ ಹಣ ಇದೆ, ಕೊಂಡ್ಕೊಬೋದು, ಎಷ್ಟು ಜನ ಕೊಂಡ್ಕೊಬೋದು, ಆದರೆ ಸತ್ಯವನ್ನು ಕೊಂಡ್ಕೊಳ್ಳೋದಕ್ಕಾಗಲ್ವಲ್ಲ, ಸತ್ಯವನ್ನು ಖರೀದಿ ಮಾಡೋದಕ್ಕಾಗೋದಿಲ್ವಲ್ಲ. ಆ ಸತ್ಯ ಯಾವುದು ಅಂತಂದರೆ ಬಾಲನ್ನವರ ರೂಪದಲ್ಲಿ ಬಂದಿರುವಂಥದ್ದು.
ದ್ವಾರಕನಾಥ್ ಅವರ ರೂಪದಲ್ಲಿ ಬಂದಿರುವಂಥದ್ದು, ದೊರೆರಾಜರ ರೂಪದಲ್ಲಿ ಬಂದಿರುವಂಥದ್ದು, ಹೋರಾಟಗಾರರ ರೂಪದಲ್ಲಿ ಬಂದಿರುವಂಥದ್ದು. ಪ್ರಾಮಾಣಿಕವಾಗಿ ಯಾರ್ಯಾರು ಯೂಟ್ಯೂಬರ್ಸ್ಗಳಿದ್ದಾರೆ, ಥರ್ಡ್ ಐ ಇರ್ಬೋದು, ಅವನಿಯಾನ ಇರ್ಬೋದು, ಕುಡ್ಲಾ ರಾಂಪೇಜ್ ಇರ್ಬೋದು, ಜನತಾ ಏಜೆಂಟ್ ಇರ್ಬೋದು, ಬಹಳಷ್ಟು ಜನ ಯೂಟ್ಯೂಬರ್ಸು ಪ್ರಾಮಾಣಿಕವಾಗಿ ಎಷ್ಟೇ ಕಷ್ಟ ಆದರೂ ಸಹ ಅದನ್ನು ವರದಿ ಮಾಡ್ತಾ ಇದ್ದಾರಲ್ಲ, ಇಂತಹ ಹಲವಾರು ಯೂಟ್ಯೂಬರ್ಸ್ಗಳಿಗೆ ಇವತ್ತು ನಾವು ಧನ್ಯವಾದಗಳನ್ನು ಹೇಳಬೇಕು. ಯಾಕೆಂದರೆ ಸತ್ಯವನ್ನು ಉಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಅವರಿಗೆ ಆತ್ಮಸ್ಥೈರ್ಯ ಹೆಚ್ಚಿಸುವಂಥ ಕೆಲಸ. ಬಹಳಷ್ಟು ಜನ ಬಂದರು ಆ ಟೈಮ್ನಲ್ಲಿ. ಸೌಜನ್ಯ ಪ್ರಕರಣ ಬಂತು, ಬೋರ್ಡ ಪ್ರಕರಣ ಬಂತು, ಇದರಿಂದ ನಾವು ವಿಡಿಯೋ ಮಾಡಿ ವ್ಯೂಸ್ ಮಾಡಿ ಒಂದಷ್ಟು ಹಣ ಮಾಡ್ಬೋದು ಅಂತ ಬಂದರು, ಏನೇನೋ ಮಾಡಿಕೊಂಡು ಹೊರಟೋದ್ರು. ಆದರೆ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವಂಥವರು ಯಾವತ್ತಿಗೂ ಸಹ ಆತ್ಮಸ್ಥೈರ್ಯ ಕಳ್ಕೊಂಡಿಲ್ಲ. ಲಕ್ಷ ಜನ ಬೇಕಾಗಿಲ್ಲ. ಇವತ್ತು ಈ ಪ್ರಕರಣವನ್ನು, ಸೌಜನ್ಯ ಪ್ರಕರಣ ಆಗಿರ್ಬೋದು, ಆನೆ ಮಾಹುತನ ಪ್ರಕರಣ ಆಗಿರ್ಬೋದು, ಈ ಚಿನ್ನಯ್ಯನ ಪ್ರಕರಣ ಆಗಿರ್ಬೋದು, ಇದರ ಮುಚ್ಚಾಕೋದಕ್ಕೆ ಲಕ್ಷಾಂತರ ಜನರನ್ನು ಬಳಸ್ಕೊಂಡ್ರು. ಆದರೆ ಈ ಹೋರಾಟಕ್ಕೆ ಇನ್ನೂ ಜೀವಂತ ಇಟ್ಟು ಸತ್ಯವನ್ನು ಹೊರಗಡೆ ತರ್ತಾ ಇರುವಂಥವರು ಬೆರಳೆಣಿಕೆಯಷ್ಟು ಜನ ಹೋರಾಟಗಾರರು. ನಾವು ಮಾತಾಡ್ಬೋದ್ರಿ, ನೀವು ಅಕ್ಷರ ಮೀಡಿಯಾದಲ್ಲಿ ನಾವು ಮಾತಾಡ್ತೀವಿ, ದನಿ ಎತ್ತುತ್ತೀವಿ. ನಿಮ್ಮ ಅಕ್ಷರ ಮೀಡಿಯಾ ಸಹ ಇದರಲ್ಲಿ ಒಂದು ಸಣ್ಣದಾದಂತಹ ಒಂದು ಸಾಸಿವೆ ಕಾಳಿನಷ್ಟು ಸೇವೆ ಮಾಡ್ತಾ ಇದೆ, ಹೆಮ್ಮೆ ನಮಗಿದೆ. ಆದರೆ ಈ ಹೋರಾಟದ ದಡವನ್ನು ಸೇರಿಸೋದಕ್ಕೆ ಇವರು ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದಾರೆ, ಕಾನೂನಿನ ರೀತಿಯಲ್ಲಿ ಶ್ರಮ ಪಡ್ತಾ ಇದ್ದಾರಲ್ಲ, ಇವ್ರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕಲ್ಲ. ನಿಜಕ್ಕೂ 74 UDRಗಳಿಗೆ FIR ಆಗಲೇಬೇಕು. ಸರ್ಕಾರವೇ ಹೇಳಿದೆ, ಒಪ್ಕೊಂಡಿದೆ, ತನಿಖೆಗೆ ನಮ್ದು ಅಭ್ಯಂತರ ಇಲ್ಲ ಅಂತ. SIT ಏನು ದಾರಿ ತಪ್ಪಿಸೋದಕ್ಕೆ ಹೋಯಿತು, FIR ಮಾಡಲಿಲ್ಲ. ಇದಕ್ಕೆ ನ್ಯಾಯಾಲಯದ ಮೂಲಕವೇ ಈ ಉತ್ತರ ಬರ್ತಾ ಇದೆ. ಆ 30 ಏನು ದೂರುಗಳು ದಾಖಲಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೂ ಸಹ FIR ಆಗಬೇಕು. ಇದಕ್ಕೂ ಸಹ 74ಗೆ FIR ಆಗಬೇಕು. ಯಾರು ಅತ್ಯಾಚಾರಿಗಳಿದ್ದಾರೋ, ಯಾರ್ಯಾರು ಕೊಲೆಗಡಕರಿದ್ದಾರೋ, ಯಾರ್ಯಾರು ಕುತಂತ್ರ ಮಾಡ್ತಾ ಇದ್ದಾರೋ, ಯಾರ್ಯಾರು ಹಣವಂತರಿದ್ದಾರೋ, ನಾವು ಗೆದ್ದೇ ಬಿಟ್ವಿ ನೋಡಿ, ದೇವರಿದ್ದಾನೆ, ನಮ್ಮನ್ನು ಕಾಪಾಡ್ತಾನೆ ಅಂತೇಳಿ ಪ್ರೆಸ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರಲ್ಲ, ಧರ್ಮಯುದ್ಧ ಮಾಡಿದ್ರಲ್ಲ, ಧರ್ಮ ಸಂರಕ್ಷಣಾ ಸಭೆಗಳು ಮಾಡಿದ್ರಲ್ಲ, ಮೀಡಿಯಾಗಳಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರಲ್ಲ. ಇವತ್ತು ಯಾರಾದರೂ ಇದರ ಬಗ್ಗೆ ಮಾತನಾಡ್ತಾರಾ? ತಾಳ್ಮೆ ಇರಬೇಕ್ರಿ, ತಾಳ್ಮೆ ಇರಬೇಕು. ನಾನು ಪದೇ ಅದನ್ನೇ ಹೇಳ್ತಾ ಇರುವಂಥದ್ದು, ನಮ್ಮ ಮಾಧ್ಯಮಗಳಿಗೆ ಕಿವಿ ಮಾತು ಹೇಳ್ತಾ ಇರುವಂಥದ್ದು. ನೀವು ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದೀರಿ. ಸ್ಯಾಟಲೈಟ್ ಚಾನೆಲ್ಗಳೇ, ಯಾರನ್ನೋ ಓಲೈಸೋದಕ್ಕೆ ಹೋಗಬೇಡ್ರಿ. ಹಣವಂತರು ನಿಮ್ಮನ್ನು ಖರೀದಿ ಮಾಡ್ತಾ ಇದ್ದಾರ್ರಿ, ನಿಮಗೆ ಗೊತ್ತಿಲ್ಲ. ನಿಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಾ ಇದ್ದಾರ್ರಿ, ನಿಮ್ಗೆ ಅದು ಗೊತ್ತಿಲ್ಲ. ನಿಮ್ಮನ್ನು ನೀವು ಮೌಲ್ಯಗಳನ್ನು ನೀವು ಹರಾಜಿಗೆ ಹಾಕ್ತಾ ಇದ್ದೀರಿ, ನಿಮಗೆ ಗೊತ್ತಿಲ್ಲ. ನೀವು ಒಂದು ಸಾರಿ ಇವತ್ತಿನವರೆಗೂ ಸಂತೋಷ್ ರಾವ್ ನಿರಪರಾಧಿ ಅಂತ ಗೊತ್ತಾದಾಗ್ಲಿಂದ ನೀವು ಜೊತೆಯಲ್ಲಿ ನಿಂತಿದ್ದಿದ್ರೆ ಇಷ್ಟೊತ್ತಿಗೆ ಸೌಜನ್ಯಗೆ ನ್ಯಾಯ ಸಿಗ್ತಿರ್ತಿತ್ತು. ಆದರೆ ನೀವು ಮಾಡಿದ್ದೇನು? ಧ್ವನಿ ಎತ್ತಲೇ ಇಲ್ಲ. ಈಗ ಚಿನ್ನಯ್ಯ ಬಂದಾಗ ಅದರ ವಿರುದ್ಧ ನಿಂತ್ಕೊಂಡು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಬಂದ್ರಿ. ಆದರೆ ಯೂಟ್ಯೂಬರ್ಸು ಇವತ್ತು ಗಟ್ಟಿಯಾಗಿ ನಿಂತ್ಕೊಂಡು ಜನಕ್ಕೆ ತಿಳಿಸುವಂತಹ ಕೆಲಸ ಮಾಡಿ, ಸಮೀರ್ ಅಂತಹ ಯೂಟ್ಯೂಬರ್ಸು ಇವರೆಲ್ಲರೂ ಸಹ ದನಿ ಎತ್ತಿದ್ದಕ್ಕೆ ಇವತ್ತು ಸತ್ಯಕ್ಕೆ ಗೆಲುವು ಆಗ್ತಾ ಇದೆ. ಈ 74 UDRಗಳಿಗೆ ಏನು FIR ಆಯಿತು ಅಂತಂದರೆ ಹಲವಾರು ಜನರ ಮುಖವಾಡ ಕಳಚುತ್ತೆ ಸ್ನೇಹಿತರೆ, ಹಲವಾರು ಜನರ ಮುಖವಾಡ ಕಳಚಲೇಬೇಕು. ಇದೇ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಆಡಿಸ್ತಾ ಇರುವಂತಹ ಆಟ. ಯಾರು ಕಾಮುಕರು ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೋ, ಒಂದೇ ಒಂದು ಕೇಸ್ ರೀ, ಸೌಜನ್ಯ ಒಂದು ಕೇಸ್ 13 ವರ್ಷಗಳಿಂದ ಹೋರಾಟ ಆಗ್ತಾ ಇರುವಂಥದ್ದು. ಒಂದು ಕೇಸಿಂದ ಇವತ್ತು ಆನೆ ಮಾವುತನ ಕೇಸ್, ಜೋಡಿ ಕೇಸ್ ಹೊರಗಡೆ ಬರ್ತಾ ಇದೆ, 74 UDRಗಳು ಬರ್ತಾ ಇದೆ. ಚಿನ್ನಯ್ಯ ಹೇಳ್ತಾ ಇರುವಂಥ ಎಲ್ಲದಕ್ಕೂ ತನಿಖೆ ಆಗುತ್ತೆ. ಇದಕ್ಕೆಲ್ಲದಕ್ಕೂ ದ ಒನ್ ಆ್ಯಂಡ್ ಓನ್ಲಿ ಈ ಹೋರಾಟವನ್ನು ಮುನ್ನಡೆಸ್ತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಫಸ್ಟ್ ಸ್ಟಾರ್ಟಿಂಗಿಂದ ಬಂದಂಥವರು. ಇವತ್ತು ಬಾಲನ್ ಅಂತವರು, ಧನಂಜಯ್ ಅಂತವರು, ದ್ವಾರಕನಾಥ್ ಅಂತವರು, ದೊರೆರಾಜ್ ಅಂತವರು, ಬಾಲಕೃಷ್ಣ ಅಂತವರು, ಮೋಹಿತ್ ಅಂತವರು, ಪದೇ ನಿಮ್ಮ ಅಕ್ಷರ ಮೀಡಿಯಾ ಇದನ್ನೇ ಉಲ್ಲೇಖ ಮಾಡುತ್ತೆ. ನಿಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಹೇಳ್ತೀವಿ. ಯಾಕೆ ಅಂತಂದರೆ ಸಾಯ್ತಾ ಇರುವಂತಹ ಸತ್ಯವನ್ನು ಉಳಿಸ್ಲಿಕ್ಕೆ ನೀವೆಲ್ಲ ಮುಂದಾಗಿದ್ದೀರಿ. ಈ ಸಂವಿಧಾನಬದ್ಧವಾಗಿ ಹೋರಾಟ ಮಾಡೋದಕ್ಕೆ ನೀವೆಲ್ಲರೂ ಮುಂದಾಗಿದ್ದೀರಲ್ಲ, ನಿಮಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾರೆ. ಯಾಕಂದರೆ ಇದು ಭರತ ಖಂಡ ರೀ. ಶ್ರೀರಾಮಚಂದ್ರ ಆಳಿದಂತಹ ಶ್ರೀಕೃಷ್ಣ ಹುಟ್ಟಿದಂತಹ ದೇಶ ರೀ ಇದು. ಇಲ್ಲಿ ಸತ್ಯ ಗೆಲ್ಲಬೇಕು, ಅಸತ್ಯ ಸಾಯಬೇಕು. ದೇವರನ್ನು ಬಳಸ್ಕೊಂಡು, ದೇವರ ಹೆಸರನ್ನು ಹೇಳ್ಕೊಂಡು ಹಣ ಮಾಡುವಂತಹ ಜನರಿದ್ದಾರಲ್ಲ, ಅವರಿಗೆ ಪಾಠ ಕಲಿಸ್ಬೇಕು ಅಂತಲೇ ಶ್ರೀಕೃಷ್ಣ ಪರಮಾತ್ಮ ಬಾಲನ್ ಅಂತವರ ರೂಪದಲ್ಲಿ ಇವತ್ತು ಬಂದು ಹೈಕೋರ್ಟ್ನಲ್ಲಿ 74 UDRಗಳ ಬಗ್ಗೆ ತನಿಖೆ ಆಗೋದಕ್ಕೆ
ಇವತ್ತೇನು ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗಿದೆಯಲ್ಲ, ಅಲ್ಲಿ ಸಹ ಸತ್ಯ ಜಯ ಸಿಗುತ್ತೆ. ಚಿನ್ನಯ್ಯನೂ ಸಹ ಈ ಮುಂದಿನ ದಿನಗಳಲ್ಲಿ ಚಿನ್ನಯ್ಯನೂ ಸಹ ಸತ್ಯವನ್ನು ಹೇಳ್ತಾನೆ, 100% ಹೇಳ್ತಾನೆ. ಆ ನಂಬಿಕೆ ನಮಗಿದೆ. ಯಾಕಂದರೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯವರ ದಯೆ ಈ ಪ್ರಕರಣದಲ್ಲಿ ಜಯ ಸಿಗಬೇಕು ಅಂತೇಳಿ ಅವರ ಆಶೀರ್ವಾದ ಇದೆ ಸ್ನೇಹಿತರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸತ್ಯ ಯಾವತ್ತಿದ್ರೂ ಗೆಲ್ಲುತ್ತೆ. ಸೌಜನ್ಯ ಹೋರಾಟವನ್ನು ಬಳಸ್ಕೊಂಡು ಏನೇನು ಆಟಗಳನ್ನು ಆಡಿದ್ರೆ ಇಲ್ಲಿ ಒಳಗಡೆ ಕುತಂತ್ರಗಳನ್ನು ಮಾಡಿ ಒಡೆಯುವಂತಹ ಕೆಲಸ ಮಾಡ್ತಾ ಇದ್ದೀರಲ್ಲ, ಅದು ಯಾವುದೇ ಕಾರಣಕ್ಕೂ ಫಲಿಸೋದಿಲ್ಲ. ನಿಮಗೆ ನಿರಾಶೆ ಅಂತ ಕಟ್ಟಿಟ್ಟ ಬುತ್ತಿ. ಬಂಧುಗಳೇ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.